ಇನ್ನೂ ಒಂದು ಪದ್ಮಾಕ್ಷಿ ಮೇಡಮ್, ಮನೇಲಿ ಅವಾಗ 3-4 ಜನ, 2 ಮಕ್ಳಿದ್ರು. ಈಗ ಒಬ್ರೇ ಮಗು, ಆಕೆ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ತಮ್ಮನೂ ಇಲ್ಲ, ಅಣ್ಣನೂ ಇಲ್ಲ, ಯಾವ ಫೀಲಿಂಗ್ಗಳು ಇಲ್ಲ. ಫೀಲಿಂಗ್ ಇರೋದು ಮೊಬೈಲು, ಟಿವಿ ಅಷ್ಟೇ. ಇವಾಗ ಹೇಗೆ ಅಂದ್ರೆ, ಅವಾಗ ರಾಮಾಯಣ ಮಹಾಭಾರತ ಕತೆ ಗೊತ್ತಿರ್ತಿತ್ತು ಮಕ್ಕಳಿಗೆ, ಹೇಳ್ತಾ ಇದ್ರು ಊಟ ಮಾಡಿಸ್ಬೇಕಾದ್ರೆ, ಮಲಗಿಸ್ಬೇಕಾದ್ರೆ ಹೇಳ್ತಾ ಇದ್ರು. ಈಗಿನ ಮಕ್ಕಳಿಗೆ ಹಾಲಿವುಡ್ ಸಿನಿಮಾ ತೋರಿಸ್ತಾರೆ, ಹಾಲಿವುಡ್ ಸೀನ್ಗಳು ನೋಡ್ತಾರೆ. ನಮ್ಮ ಒಂದು ಶಿಕ್ಷಣ ಇದರಲ್ಲಿ ನಮ್ಮಲ್ಲಿ ಹೇಳಿ ಮೇಡಮ್ ಪದ್ಮಾಕ್ಷಿ ಮೇಡಮ್. ಆಕ್ಚುಲಿ ಈಗ ಅವ್ರಿಗೆ ಅಣ್ಣನೋ ತಮ್ಮನೋ ಅಕ್ಕ ತಂಗಿ ಬಂಧು ಬಳಗ ಎಲ್ಲಾನು ಮೊಬೈಲ್ ಫೋನ್ ಆಗ್ಬಿಟ್ಟಿದೆ. ಅಲ್ಲಿ ಮೊಬೈಲಲ್ಲಿ ಬಹಳಷ್ಟು ಕಲಿತಾರೆ, ಇಲ್ಲ ನಾನು ಹೇಳಲ್ಲ, ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಅವ್ರು ಎಷ್ಟೋ ಮಕ್ಕಳು ಹೇಳ್ತಾರೆ. ಅವಾಗ ಪೇರೆಂಟ್ಸ್ ತುಂಬಾ ಖುಷಿ ಪಡ್ತಾರೆ, ಅಯ್ಯೋ ನನ್ಗೆ ಮೊಬೈಲ್ ಯೂಸ್ ಮಾಡಕ್ಕೆ ಬರ್ತಿರ್ಲಿಲ್ಲ, ನಮ್ಮ ಮಗು ಹೇಳ್ಕೊಡ್ತು ಅಂತ ಹೇಳೋರು ಇದ್ದಾರೆ. ಅಂದ್ರೆ ದೇ ವಾಂಟ್ ಟು ಶೋ ಆಫ್ ಮೈ ಚೈಲ್ಡ್ ನೋಸ್ ಎವ್ರಿಥಿಂಗ್ ಅನ್ನೋದಲ್ಲಿ ಒಳ್ಳೇದು. ಈಗ ಅದು ನಾವೇನು ಬೇಡ ಅಂತ ಹೇಳಲ್ಲ, ಆದ್ರೆ ಈ ಎಷ್ಟರ ಮಟ್ಟಿಗೆ ಮೊಬೈಲ್ ಅವಶ್ಯಕತೆ ಇದೆ ಅನ್ನೋದನ್ನು ಸಹ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಗಿವ್ ದೆಮ್ ಓನ್ಲಿ ಆನ್ ಸ್ಟಿಪ್ಯುಲೇಟೆಡ್ ಟೈಮ್, ಅಂದ್ರೆ ಸ್ವಲ್ಪ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕಷ್ಟೇ. ಮೊಬೈಲಲ್ಲೇ ಇದ್ರೆ ಸಂಪೂರ್ಣ ಬೆಳವಣಿಗೆ ಆಗುತ್ತೆ ಅಂತ ನಾವು ಹೇಳಲ್ಲ, ಬಹಳಷ್ಟು ತೊಂದರೆ ಆಗುತ್ತೆ, ದೈಹಿಕವಾಗಿ ತೊಂದರೆ ಆಗುತ್ತೆ, ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತೆ, ಮೆದುಳಿನ ಮೇಲೆ ಎಫೆಕ್ಟ್ ಆಗುತ್ತೆ, ಸಾಕಷ್ಟು ಸಮಸ್ಯೆಗಳು ಆಗುತ್ತೆ ಮಕ್ಕಳ ಮೇಲೆ. ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ಅವ್ರಿಗೆ ಇದು ಒಬೆಸಿಟಿ ಆಗುವಂತ ಸಾಧ್ಯತೆ ಇರುತ್ತೆ. ಒಬೆಸಿಟಿ ಆದ್ಮೇಲೆ ಟೈಪ್ 2 ಡಯಾಬಿಟಿಸು ಅಥವಾ ಇದು ಹೈಪರ್ ಟೆನ್ಷನ್, ಎಲ್ಲ ತರದ ಸಮಸ್ಯೆಗಳು ಬರುವಂಥದ್ದು. ಇದು ನಾವು ಯಾರನ್ನೂ ಹೇಳೋದು ಮೊಬೈಲ್ನೇ ಮುಟ್ಟಬೇಡಿ ಅಂತ ನಾವೇನು ಹೇಳ್ತಿಲ್ಲ, ಆದ್ರೆ ಅದರಿಂದ ಕಾನ್ಸ್ಟೆಂಟ್ ಆಗಿ ಎಕ್ಸ್ಪೋಜರ್ಸ್ ಇಂದ ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ, ಸುಮ್ಮನೆ ತಿಂತಾ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮತ್ತೆ ಅವರು ಕ್ರಿಯೇಟಿವ್ ಥಿಂಕಿಂಗ್ ಕಡಿಮೆ ಆಗ್ಬಿಡಿದೆ. ಏನಾದ್ರೂ ಚಾಟ್ ಜಿಪಿಟಿ, ಏನಾದ್ರೂ ಗೂಗಲ್, ಕ್ಯಾಲ್ಕುಲೇಷನ್ಸೇ ಮಾಡಲ್ಲ, ಏನಾದ್ರೂ ಫೋನು, ಇವೆಲ್ಲವೂ ಫೋನಲ್ಲೇ ಆಗೋಗಿರೋದ್ರಿಂದ ಅವರ ಆಲೋಚನಾ ಶಕ್ತಿ, ಮುಂಚೆ ಇದ್ದಂಥ ಕ್ರಿಟಿಕಲ್ ವ್ಯಾಲ್ಯೂಯೇಷನು, ಕ್ರಿಟಿಕಲ್ ಥಿಂಕಿಂಗು, ಕ್ರಿಯೇಟಿವ್ ಆಲೋಚನೆಗಳು ಇವೆಲ್ಲವೂ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ನೀವು ಕೊಡಿ ಹೋಮ್ವರ್ಕ್ಗಳನ್ನ, ಅವರ ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡುವಂತ ರೀತಿಯಲ್ಲಿ ಹೋಮ್ವರ್ಕ್ಗಳನ್ನ ಕೊಡಿ. ನಮಗೆ ಮುಂಚೆ ಪೇಪರ್ ಕಟಿಂಗ್ಸ್ ಅಲ್ಲಿ ಮಾಡ್ಕೊಂಬನ್ನಿ ಅಂತ, ಈಗ ಎಲ್ಲಾನು ಮೊಬೈಲ್ ಅಲ್ಲೇ ಹುಡುಕ್ತಾರೆ ಮಕ್ಕಳು. ಸೊ ಹೋಮ್ವರ್ಕ್ ಗ್ರೂಪ್ ಮಾಡ್ಬಿಡ್ತಾರೆ, ಟೀಚರ್ಸ್ ಪೇರೆಂಟ್ಸ್. ಕಲಿಸೋದು ತುಂಬಾ ಇಂಪಾರ್ಟೆಂಟ್. ಗೇಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮಕ್ಕಳು ಚೆನ್ನಾಗಿ ಆಟ ಆಡಕ್ ಬಿಡಿ. ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಇಬ್ರು ಸೇರಿ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡ್ಬಿಡ್ತಾರೆ. ಗ್ರೂಪ್ ಮಾಡ್ಬಿಟ್ಟು ಅದರಲ್ಲಿ ಹೋಮ್ವರ್ಕ್ ಕಳಿಸೋದು, ಅದರಲ್ಲಿ ಕ್ವಶನ್ ಪೇಪರ್ ಕಳಿಸೋದು. ಅಂದ್ರೆ ಈ ಕಡೆ ಟೀಚರ್ಸ್ಗಳು ಮಾಡ್ತಾರೆ, ಈ ಕಡೆ ಪೇರೆಂಟ್ಸ್ಗಳು ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ಪ್ರೆಷರ್, ಸ್ಕೂಲಲ್ಲಿ ಹೋಗಿ ಅದನ್ನ ಕಂಪ್ಲೀಟ್ ಆಯ್ತಾ ಅಂತ, ಮನೆಗೆ ಬಂದ್ಬಿಟ್ಟು ಈ ಹೋಮ್ವರ್ಕ್ ಆಯ್ತಾ, ಇಲ್ಲಿ ಇದ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ನಾವು ಮಕ್ಕಳನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಇಲ್ಲಿ ಆಕ್ಚುಲಿ ನಾವು ಸಮಾಜನ ಬ್ಲೇಮ್ ಮಾಡ್ಬೇಕು ಕಂಪ್ಲೀಟ್ಲಿ. ನಾವೇ ಅವ್ರ ಕೈಲಿ ಮೊಬೈಲ್ ಫೋನ್ ಕೊಟ್ಬಿಟ್ಟು ಉಪಯೋಗಿಸ್ಬೇಡ ಹಂಗೆ ಹಿಂಗೆ ಅಂತ ಹೇಳೋಂಥದ್ದು ನಾವು ಮಾಡ್ತಾ ಇರೋ ದೊಡ್ಡ ಮಿಸ್ಟೇಕು. ಸೊ ಮೊಬೈಲ್ ಇಲ್ಲಂಗೂ ಇರಬಹುದು. ಫಸ್ಟೇ ಹುಟ್ಟಿದ ಮಗುವಿಗೆ 6 months 8 months ಮಕ್ಕಳು 10 ತಿಂಗಳು ಮಕ್ಕಳು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ರ ಬದಲು ಅವ್ರ ಜೊತೆ ಸಮಾಧಾನವಾಗಿ ಕೂತು ಊಟ ಮಾಡಿಸಿ. ಆ ಪೇರೆಂಟ್ಸ್ಗೆ ಸಮಾಧಾನವಾಗಿ ಕೂತು ಊಟ ಮಾಡಿಸೋಷ್ಟು ಪೇಷನ್ಸೇ ಇಲ್ಲ. ಮೊಬೈಲ್ ಕೊಟ್ಬಿಟ್ರೆ ಬೇಗ ಬೇಗ ತಿನ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ನಾವು ಸಾಧ್ಯವಾದಷ್ಟು ತಡೆಗಟ್ಟಬೇಕಾಗತ್ತೆ. ಅವ್ರ ಕೈಲಿ ಫೋನ್ ಕೊಟ್ಬಿಟ್ಟು ನೋಡ್ಲೇಬೇಡ ಅಂದ್ರೆ ಹೇಗೆ? ಅದಾಗಲ್ಲ. ಸೊ ಫಸ್ಟ್ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಅದು ವೆರಿ ಇಂಪಾರ್ಟೆಂಟ್. ನೀವೇನ್ ಹೇಳ್ತೀರಾ ಮ್ಯಾಮ್? ಅದೇ ನೀವು ಹೇಳ್ತಾ ಇದ್ರಿ ಇವಾಗ ತಾನೆ, ವಾಟ್ಸ್ಆ್ಯಪ್ ಅಲ್ಲಿ ಪೇರೆಂಟು ಇದೆಲ್ಲ ಗ್ರೂಪ್ ಮಾಡ್ತಾರೆ, ಅದರಲ್ಲಿ ಹೋಮ್ವರ್ಕ್ ಕೊಡ್ತಾರೆ, ಪೇರೆಂಟ್ಸ್ಗೆ ಇವಾಗ ಡೈರಿ ತೆಗೆದು ಓದೋಷ್ಟು ಪೇಷನ್ಸ್ ಇಲ್ಲ. ನಾವು ಡೈರಿನಲ್ಲಿ ಕಳ್ಸಿದ್ರೆ ಬಂದ್ ನೆಕ್ಸ್ಟ್ ಡೇ ಜಗಳ ಮಾಡ್ತಾರೆ. ಡೈರಿಲಿ ಬರಿಬೋದಲ್ಲ ಮೇಡಮ್, ಡೈರಿಲಿ ಕೊಡ್ಬೋದಲ್ಲ ಮೇಡಮ್, ಅವರು ಯಾಕೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ? ಸರಿ, ಪೇರೆಂಟ್ಸ್ ತಪ್ಪು ಅಂತಾನೆ ಇಟ್ಕೊಳ್ಳೋಣ, ಪೇರೆಂಟ್ಸ್ ತಪ್ಪು, ಬಟ್ ಟೀಚರ್ಸು ಯಾಕೆ ಹಾಕ್ತಾರೆ ಗ್ರೂಪ್ ಮಾಡಿ ಕ್ವಶನ್ ಪೇಪರ್ಸು, ಹೋಮ್ವರ್ಕು, ಇಂಥ ನಿಮ್ಮ ಮಕ್ಕಳು ಈ ಥರ ಹೋಮ್ವರ್ಕ್ ಬರ್ದಿಲ್ಲ, ಈ ಥರ ಮಾಡಬೇಕು, ಯಾಕೆ ಹಾಕ್ತಾರೆ ಮ್ಯಾಮ್? ಅದು ಪೇರೆಂಟ್ಸ್ ಕೇಳ್ತಾರೆ ಮ್ಯಾಮ್. ನಮ್ಮ ಮಕ್ಕಳು ಅವ್ರಿಗೂ ಟೈಮೇ ಇರಲ್ಲ. ನೀವು ನಂಬ್ತಿರೋ ಇಲ್ವೋ, ಮೀಟಿಂಗ್ ಇರುತ್ತೆ ಮ್ಯಾಮ್, 50% ಪೇರೆಂಟ್ ಬರಲ್ಲ ಮೀಟಿಂಗ್ಗೆ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೆ 50% ಬರಲ್ಲ. ನಮ್ಗೇನಾದರೂ ಹೇಳಿದ್ರೆ ಗ್ರೂಪ್, ನಾವು ಆ್ಯಕ್ಚುಲಿ ಗ್ರೂಪಲ್ಲಿ ನಮ್ಮ ಸ್ಕೂಲಲ್ಲೂ ಇದೆ, ಬಟ್ ಕೆಲವೆಲ್ಲ ಈ ಥರ ನಾವು ಹೋಮ್ವರ್ಕ್ ಮಾಡಿದ್ರೆ ಅದೆಲ್ಲ ಜಾಸ್ತಿ ಹಾಕಲ್ಲ. ಫೋನ್ ಮಾಡಿಬಿಟ್ಟು ಹೇಳ್ತೀವಿ, ನೋಡಿ ನಿಮ್ಮ ಮಗು ಇದು ಮಾಡಿದೆ, ಹೋಮ್ವರ್ಕ್ ಮಾಡ್ತಾ ಇಲ್ಲ. ಅದು ಯಾವಾಗ 1 ತಿಂಗಳ ತನಕ ಕಾಯ್ತೀವಿ ನಾವು, ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ. ಏನಕ್ಕೆಂದರೆ ಆಮೇಲೆ ಪೇರೆಂಟ್ ಬಂದು ಜಗಳ ಮಾಡ್ತಾರೆ, ನನ್ನ ಮಗಳು 1 ತಿಂಗಳಿಂದ ಹೋಮ್ವರ್ಕೇ ಮಾಡಿಲ್ಲ, ನಿಮ್ಮ ಟೀಚರ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅವಾಗ ಪೇರೆಂಟಿಗೆ ಫೋನ್ ಮಾಡಿಬಿಟ್ಟು, ನೋಡಿ ನಿಮ್ಮ ಮಗು ಈ ಥರ ಮಾಡ್ತಾ ಇದೆ, ಬಂದು ಮಾತಾಡಿ ಅಂತಂದ್ರು. ಅವಾಗ ಅವ್ರಿಗೆ ಟೈಮೇ ಇರಲ್ಲ ಮ್ಯಾಮ್. ನೀವು ನಂಬ್ತಿರೋ ಇಲ್ವೋ, ಪೇರೆಂಟ್ಸು ನೀವು ಅವ್ರಿಗೆ ಅವ್ರು ಹೇಳ್ದಂಗೆ ಸ್ಕೂಲ್ ನಡಿಬೇಕು. ಆ್ಯಕ್ಚುಲಿ ಏನಾಗಿದೆ ಅಂದರೆ ಈಗಿನ ಒಂದು ಜನ್ರೇಷನ್ಗೆ
3R ಅಂದ್ರೆ ಆಲ್ಮೋಸ್ಟ್ ಟ್ರಯಾಂಗ್ಯುಲರ್ ತರ ಶಾಲೆ ಮ್ಯಾನೇಜ್ಮೆಂಟ್ ಟೀಚರ್ಸ್ ಪೇರೆಂಟ್ಸ್ ಈ 3 ಜನ ಏನಾಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಟೀಚರ್ಸ್ ಫೇವರ್ ಆಗೂ ಇರ್ತಾರೆ, ಬಟ್ ಪೇರೆಂಟ್ ಫೇವರ್ ಆಗಿ ಮತ್ತು 100% ಫೇವರ್ ಆಗಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಟೀಚರ್ಸ್ಗೂ ಪೇರೆಂಟ್ ನೋಡಿದ್ರೆ ಆಗಲ್ಲ, ಪೇರೆಂಟ್ಗೆ ಟೀಚರ್ಸ್ ನೋಡಿದ್ರೆ ಆಗಲ್ಲ. ಈ ಮಧ್ಯದಲ್ಲಿ ಮ್ಯಾನೇಜ್ಮೆಂಟ್ ಇರುತ್ತೆ. ಈಗ ನಾನು ಕೆಲವು ಶಾಲೆಯಲ್ಲೆಲ್ಲ ಹಿಡ್ದಿದ್ದೀನಿ, ಅಲ್ಲಿ ನಾವು ಮೀಡಿಯೇಟರ್ ಆಗಿ ನಿಂತ್ಕೊಳ್ತೀವಿ, ಅಲ್ಲಿ ಮೆಂಟರ್ ಆಗಿ ನಿಂತ್ಕೊಳ್ತೀವಿ. ಅಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ಮ್ಯಾನೇಜ್ಮೆಂಟ್, ಟೀಚರ್ಸ್ ಮತ್ತೆ ಪೇರೆಂಟ್ನ 3 ಜನನ ನಾವು ಕಂಬೈನ್ ಮಾಡಿ ಕೋಆರ್ಡಿನೇಷನ್ ಹಾಕೊಂಡು ಪ್ರತಿ 15 ಡೇಸ್ ಬಂತು ಪ್ರೆಸೆಂಟೇಷನ್ ಕೊಡ್ತೀವಿ ಪೇರೆಂಟ್ಸ್ಗೆ, ಮಕ್ಕಳಿಗೆ. ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೋಗಿ ಮನೇಲಿ ಹೋಗಿ ಹೇಳ್ತಾ ಇದ್ದಾರೆ ಪೇರೆಂಟ್ ಈ ಥರ ನಮಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಮಕ್ಕಳಿಗೆ ಈ ಥರ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂದರೆ ಒಂದು ನಮ್ಮ ಪ್ರೆಸೆಂಟೇಷನಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಫಿಯರ್, ಹೌ ಯು ನೀಡ್ ಟು ಬಿಕಮ್ ಸ್ಟ್ರಾಂಗ್, ವಾಟ್ ಆರ್ ದ ವರ್ಡ್ಸ್ ಆಫ್ ಪ್ಯಾನಿಕ್, ಹೌ ಯು ನೀಡ್ ಟು ಬಿ ಸ್ಟ್ರಾಂಗ್ ಎನಫ್ ಟು ಗೋ ಹೆಡ್. ಇಂಥ ವರ್ಡ್ಸ್ಗಳನ್ನ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ ಅವ್ರಿಗೆ. ಅದ್ರ ಪ್ರಕಾರ ಅವ್ರಿಗೆ ನಾವು ಕೊಟ್ಟಾಗ ಮಕ್ಕಳು ಕಾನ್ಫಿಡೆನ್ಸ್ ಬೆಳೀತಾರೆ. ಈಗಿನ ಮಕ್ಳಿಗೆ ಏನಾಗ್ತಾ ಇದೆ, ಕಾನ್ಫಿಡೆನ್ಸ್ ಬರ್ತಿಲ್ಲ ಅವ್ರಿಗೆ, ಬಿಕಾಸ್ ಫಿಯರ್ ಫ್ಯಾಕ್ಟರ್ ಇದೆ. ಇಲ್ಲಿ ಮನೇಲಿ ಅಪ್ಪ ಅಮ್ಮ, ಎಸ್ಪೆಷಲಿ ಅಮ್ಮ, ಹೋಮ್ವರ್ಕು. ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಬೆಳಗ್ಗೆ 6 ಗಂಟೆ 5 ಗಂಟೆ 5:30 ಎದ್ದೊಳಿತಾನೆ, 2 ಅವರ್ ಮಾತ್ರ ಮನೇಲಿ ಅದರಲ್ಲಿ ಕೂತ್ಕೊಂಡು ಓದ್ತಾ ಇರ್ಬೇಕು ಅವರು 1.5 ಗಂಟೆ. ಅದಾದಮೇಲೆ 1 ಗಂಟೆನೇ ಅವ್ರಿಗೆ ಜಸ್ಟ್ ಫ್ರೀಯಾಗಿ ಅದರಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋ ತಿರ್ಸ್ತಾರೆ. ಅದರಲ್ಲಿ ಕೇಳ್ತಾ ಇರ್ತಾರೆ ವಾಟ್ ಇಸ್ ದಿಸ್, ವಾಟ್ ಇಸ್ ದ್ಯಾಟ್ ಅಂತ ಕ್ವಶನ್ಗಳು ಹಾಕ್ತಾರೆ. ಅದಾದಮೇಲೆ 9 o'clock ಶಾಲೆ, ಅದು ಮನೆಗೆ ಬಂದ ತಕ್ಷಣ ಒಂದು ಚೆರೆ ಫ್ರೆಶ್ ಇಲ್ಲ ಅವ್ರಿಗೆ, ಅರ್ಧ ಗಂಟೆ ಆಮೇಲೆ ಟ್ಯೂಷನ್ನು. ಚಿಕ್ಕ ಮಕ್ಕಳಿಗೆ ಟ್ಯೂಷನ್. ನಾನು ಅದಕ್ಕೆ ABCD ಕಲಿಯಕ್ಕೆ ಮಕ್ಕಳು ಟ್ಯೂಷನ್ ಬೇಕಾ ನಿಮ್ಗೆ? LKG ಬರಕ್ ಮುಂಚೆ ಟ್ಯೂಷನ್ ಮನೆಗೆ ಟ್ಯೂಟರ್ನ ಕಳಿಸ್ತಾರೆ, ಕುತ್ಕೊಂಡು ಓದ್ತು ಅಂತ ಹೇಳ್ಬಿಟ್ಟು.